ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಈ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಕಟ ವಿಮೋಚನ ಹನುಮಂತನು ಸರ್ವರ ಬಾಳಿನ ಸಂಕಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರಿಸಲಿ. ದೇವರ ಪ್ರತಿಯೊಂದು ರೂಪವೂ ಕೂಡ ಮನುಜನ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಗೆ ಸವಾಲುಗಳಿಗೆ ಒಂದು ಉತ್ತರವನ್ನು ನೀಡುತ್ತದೆ. ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಿ ಹೇಗೆ ಮುನ್ನಡೆಯಬೇಕೆಂಬುದನ್ನು ನಮಗೆ ಕಲಿಸುತ್ತದೆ. ಹಾಗೆ ಹನುಮನ ರೂಪವು ಕೂಡ ಜೀವನದಲ್ಲಿ ನಮಗೆ ಕೆಲವೊಂದು ಪಾಠಗಳನ್ನು ಕಲಿಸುತ್ತದೆ. ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಹಂಕಾರ ಪಡದೆ ವಿನಮ್ರರಾಗಿರಬೇಕು. ಹನುಮನು ಸಂಜೀವಿನಿ ಬೆಟ್ಟವನ್ನೇ ಕಿತ್ತು ತಂದಷ್ಟು ಬಲಿಷ್ಠನಾಗಿದ್ದರೂ ಯಾವುದಕ್ಕೂ ಅಹಂಕಾರ ಪಡದೆ ಸದಾ ವಿನಮ್ರನಾಗಿ ತನ್ನ ಕಾರ್ಯವನ್ನು ಮಾಡಿ ಮುಗಿಸಿದನು. ಹಾಗಾಗಿ ನಾವು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಹಂಕಾರ ಪಡದೆ ವಿನಮ್ರತೆಯಿಂದ ಕಾರ್ಯವನ್ನು ಮಾಡಬೇಕು. ಯಾವುದೇ ಕಾರ್ಯವನ್ನು ಒತ್ತಾಯವಾಗಿ ಮಾಡಬಾರದು, ಒಳ್ಳೆಯದನ್ನಾಗಿ ಮಾಡಬೇಕು. ಪ್ರತಿಯೊಂದು ಕಾರ್ಯವನ್ನು ದೇವರ ಕಾರ್ಯವೆಂದು ನಿಷ್ಠೆಯಿಂದ ಮಾಡಬೇಕು. ಹನುಮನು ಪ್ರತಿಯೊಂದು ಕಾರ್ಯಗಳನ್ನು ರಾಮನ ಕಾರ್ಯವೆಂದು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿ ಮುಗಿಸಿದನು. ನಾವು ಕೂಡ ಜೀವನದಲ್ಲಿ ಮಾಡುವ ಕಾರ್ಯಗಳನ್ನು ದೇವರ ಕಾರ್ಯವೆಂದು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಬೇಕು. ಜೀವನದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಮುನ್ನಡೆಯಬೇಕು. ಹನುಮನಿಗೆ ಲಕ್ಷ್ಮಣನನ್ನು ಉಳಿಸಲು ಬೇಕಾದ ಸಂಜೀವಿನಿಯ ಸವಾಲಾಗಿರಬಹುದು, ಸೀತೆಯನ್ನು ಹುಡುಕುವ ಸವಾಲಾಗಿರಬಹುದು, ಎಲ್ಲವನ್ನೂ ಸ್ವೀಕರಿಸಿ ಕಾರ್ಯದಲ್ಲಿ ಯಶಸ್ಸನ್ನು ಹೊಂದಿದನು. ಹಾಗೆ ನಾವು ಕೂಡ ಜೀವನದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಅದರಲ್ಲಿ ಯಶಸ್ಸನ್ನು ಕಾಣಬೇಕು. ಜೀವನದಲ್ಲಿ ಏನೇ ಬರಲಿ ಸದಾ ಪ್ರಸನ್ನರಾಗಿರಬೇಕು. ಹನುಮನು ರಾಮಾಯಣದ ಆರಂಭದಿಂದ ಅಂತ್ಯದವರೆಗೂ ಯಾವುದೇ ಕಾರಣಕ್ಕೂ ದುಃಖಿತನಾಗಲಿಲ್ಲ. ಅದು ಲಕ್ಷ್ಮಣನ ಸಾವಿನ ಸಂದರ್ಭದಲ್ಲಿ ಎದುರಾದ ಸವಾಲಾಗಿರಬಹುದು ಮತ್ತು ಸೀತೆಯ ಅಪಹರಣವಾದಾಗಲೂ ಹನುಮನು ಅದರಿಂದ ದುಃಖಿತನಾಗಲಿಲ್ಲ. ಪ್ರಯತ್ನದಲ್ಲಿ ವಿಶ್ವಾಸವಿದ್ದರೆ ಯಾವುದೂ ಅಸಾಧ್ಯವಲ್ಲ. ಲಕ್ಷ್ಮಣನನ್ನು ಉಳಿಸಲು ಸಂಜೀವಿನಿಯನ್ನು ಹುಡುಕ ಹೊರಟ ಹನುಮನಿಗೆ ಬೆಟ್ಟದಲ್ಲಿ ಸಂಜೀವಿನಿಯು ದೊರಕದೇ ಇದ್ದಾಗ ಬೆಟ್ಟವನ್ನೇ ಕಿತ್ತು ಹೊತ್ತು ತಂದ ಹನುಮ ಪ್ರಯತ್ನದಲ್ಲಿ ವಿಶ್ವಾಸವಿದ್ದರೆ ಯಾವುದೂ ಅಸಾಧ್ಯವಲ್ಲವೆಂಬುದನ್ನು ತೋರಿಸಿಕೊಟ್ಟನು. ಜೀವನದಲ್ಲಿ ಮರ್ಯಾದೆಯ ಮಿತಿಯನ್ನು ಮೀರಿ ಏನನ್ನೂ ಮಾಡಬಾರದು. ಹನುಮನು ಎಷ್ಟೇ ಬಲವಂತನಾಗಿದ್ದರೂ ಕೂಡ ರಾಮನ ಮರ್ಯಾದೆಯನ್ನು ಮೀರಿ ಏನನ್ನೂ ಮಾಡಲಿಲ್ಲ. ಎಲ್ಲವೂ ರಾಮನ ಆಜ್ಞೆಯಂತೆ ಮಾಡಿ ಮುಗಿಸಿದನು. ಸೇವಕನಾಗಿ ಕಾರ್ಯದಲ್ಲಿ ಶ್ರದ್ಧೆಯಿಂದ ಮುಂದುವರಿಯಬೇಕು. ಹನುಮನು ಯಾವುದೇ ಕಾರ್ಯವನ್ನು ಮಾಡುವಾಗ ರಾಮನ ಸೇವಕನಂತೆ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡಿ ಮುಗಿಸಿದನು. ಬಲ ಮತ್ತು ಬುದ್ಧಿಯಲ್ಲಿ ಸಂತುಲನವಿಟ್ಟುಕೊಳ್ಳಬೇಕು. ಹನುಮನು ಅಷ್ಟು ಬಲಿಷ್ಠನಾಗಿದ್ದರೂ ಬುದ್ಧಿಯ ಸಂತುಲನವನ್ನು ಕಳೆದುಕೊಳ್ಳದೇ ಇರುವುದರಿಂದ ಮಾಡಿದ ಕಾರ್ಯಗಳಲ್ಲಿ ಸೋಲನ್ನು ಕಾಣಲಿಲ್ಲ. ಆದರೆ ರಾವಣನು ಬಲಿಷ್ಠನಾಗಿದ್ದು ಬುದ್ಧಿಯ ಸಂತುಲನವನ್ನು ಕಳೆದುಕೊಳ್ಳುವ ಮೂಲಕ ಜಯವನ್ನು ಕಾಣಲಾಗಲಿಲ್ಲ. ಹಾಗಾಗಿ ಎಷ್ಟೇ ಬಲಿಷ್ಠರಾಗಿದ್ದರೂ ಬುದ್ಧಿಯ ಸಂತುಲನವನ್ನು ಕಳೆದುಕೊಳ್ಳಬಾರದು. ಬುದ್ಧಿಯ ಸಂತುಲನವನ್ನು ಕಳೆದುಕೊಂಡಾಗ ಜಯದ ಸಾಧ್ಯತೆ ಕಡಿಮೆ. ಬಲ ಮತ್ತು ಬುದ್ಧಿಯಲ್ಲಿ ಸಂತುಲನವಿದ್ದಾಗ ಜಯದ ಸಾಧ್ಯತೆ ಹೆಚ್ಚು. ಯಾವುದೇ ದೊಡ್ಡ ಕಾರ್ಯವನ್ನು ಮಾಡುವಾಗ ನಿಯಮಬದ್ಧವಾಗಿ ಮಾಡಬೇಕು. ಸೀತೆಯನ್ನು ಹುಡುಕುವ ಕಾರ್ಯವನ್ನು ಹನುಮನು ನಿಯಮಬದ್ಧವಾಗಿ ಮಾಡಿರುವುದರಿಂದ ಎಲ್ಲ ಸವಾಲುಗಳನ್ನು ಎದುರಿಸಿ ಸೀತೆಯನ್ನು ಹುಡುಕಲು ಯಶಸ್ವಿಯಾದನು. ಭಾವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಕಲಿತುಕೊಳ್ಳಬೇಕು. ಹನುಮನು ಲಕ್ಷ್ಮಣನಿಗಾಗಿ ಸಂಜೀವಿನಿಯನ್ನು ತರುವ ಸಂದರ್ಭದಲ್ಲಾಗಲಿ, ಸೀತೆಯ ಅಪಹರಣ ಸಂದರ್ಭದಲ್ಲಾಗಲಿ, ಇನ್ನಿತರ ಯಾವುದೇ ಸಂದರ್ಭದಲ್ಲಾಗಲಿ ತನ್ನ ಭಾವನೆಯ ನಿಯಂತ್ರಣವನ್ನು ಕಳೆದುಕೊಳ್ಳಲಿಲ್ಲ. ಭಾವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡೇ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿದನು. ಪರಿಸ್ಥಿತಿಗನುಗುಣವಾಗಿ ಜೀವನವನ್ನು ರೂಪಿಸಿಕೊಳ್ಳಬೇಕು. ಹನುಮನು ಲಂಕೆಗೆ ಹೊರಟ ಸಂದರ್ಭದಲ್ಲಿ ತನ್ನ ಪರಿಸ್ಥಿತಿಗನುಗುಣವಾಗಿ ದೇಹದ ಆಕಾರವನ್ನು ತನ್ನ ಶಕ್ತಿಯನ್ನು ಬದಲಾಯಿಸುತ್ತಾ ಸೀತೆಯನ್ನು ಹುಡುಕಿದನು. ಹಾಗಾಗಿ ನಾವು ಜೀವನದಲ್ಲಿ ಎದುರಾಗುವ ಪರಿಸ್ಥಿತಿಗನುಗುಣವಾಗಿ ಜೀವನವನ್ನು ಬದಲಾಯಿಸುತ್ತಾ ಸಂತೋಲನವನ್ನು ಕಾಯ್ದುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತುವ ಮೂಲಕ ಚಾನಲ್ಗೆ ಬೆಂಬಲ ನೀಡುವುದನ್ನು ಮರೆಯದಿರಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.